ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಶರಣು. ಎಲ್ಲರಿಗೂ ಶರಣಾರ್ಥಿ. ವೆಲ್ಕಮ್ ಯು ಆಲ್ ಟು ನಿಮ್ಮ ಶರಣು ಯೂಟ್ಯೂಬ್ ಚಾನಲ್. ಸೊ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್, ಲೆಟ್ಸ್ ಬಿಗಿನ್. ಇವತ್ತು ನಾವು ನೋಡ್ಲತ್ತಿದ್ದೆವು ಏನು, ಇಂಡಿಯನ್ ಸ್ಟೇಟ್ ಫಾರೆಸ್ಟ್ ರಿಪೋರ್ಟ್ 2023. ಸೊ ಫಸ್ಟಿಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ನಿಮಗೆ ನಾ ಹೇಳೋ ಸ್ಲೋ ಅನ್ಸ್ಲತ್ತಿತ್ತಪ್ಪ ಅಂತಂದ್ರೆ ಯು ಕ್ಯಾನ್ ಯೂಸ್ 1.5 or 2x ಇಟ್ಕೊಂಡು ನೀವು ಕೇಳ್ಬೋದು. ನೆಕ್ಸ್ಟ್ ಇಂಡಿಯನ್ ಸ್ಟೇಟ್ ಫಾರೆಸ್ಟ್ ರಿಪೋರ್ಟ್ 2023. ಸೊ ಇದ್ರ ಬಗ್ಗೆ ನಾವು ಏನೇನು ಡಿಸ್ಕಸ್ ಮಾಡ್ತೇವೆ, ಫಸ್ಟ್ ಒಂದು ಓವರ್ವ್ಯೂ ಕೊಡ್ತೀನಿ ಬ್ರೀಫ್. ಅದು ಆದ ಬಳಕ ನೀವು ವಿ ವಿಲ್ ಗೋ ಇನ್ ಡೀಟೇಲ್. ಫಸ್ಟ್ ವಿ ವಿಲ್ ಅಂಡರ್ಸ್ಟ್ಯಾಂಡ್ ದ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಇಂಡಿಯನ್ ಸ್ಟೇಟ್ ಫಾರೆಸ್ಟ್ ರಿಪೋರ್ಟ್. ಅಂದರೆ ಯಾರು ಪ್ರಿಪೇರ್ ಮಾಡ್ತಾರೆ, ಎಷ್ಟು ವರ್ಷಕ್ಕೊಮ್ಮೆ ಪ್ರಿಪೇರ್ ಮಾಡ್ತಾರೆ, ಅದೆಲ್ಲ ನಾವು ನೋಡ್ತೇವೆ. ಇದು ಆದಮೇಲೆ ಏನು ಮಾಡ್ತೇವೆ ನಾವಪ್ಪ ಅಂತಂದರೆ ಇಂಡಿಯಾ ರಿಲೇಟೆಡ್, ಅಂದರೆ ಹೆಚ್ಚಿಗೆ ನಮ್ಮ ಇಂಡಿಯಾದಲ್ಲಿ ಹೆಚ್ಚಿಗೆ ಎಲ್ಲಿ ಫಾರೆಸ್ಟ್ ಕಂಡು ಬರ್ತದೆ, ಯಾವ ಸ್ಟೇಟ್ನಾಗ ಹೆಚ್ಚಿಗೆ ಇನ್ಕ್ರೀಸ್ ಆಗ್ಯದ ಫ್ರಮ್ ಪ್ರೀವಿಯಸ್ ರಿಪೋರ್ಟ್ಲಿಂದ ಈ ರಿಪೋರ್ಟ್ನಾಗ, ಹಾಗೆ ಕರ್ನಾಟಕದಾಗ ಎಲ್ಲೆಲ್ಲಿ ಇನ್ಕ್ರೀಸ್ ಆಗಿದೆ ಅದು, ಮತ್ತು ಫಾರೆಸ್ಟ್ ಕವರು, ಮತ್ತು ಮ್ಯಾಂಗ್ರೀವ್ ಕವರ್, ಮತ್ತು ಬ್ಯಾಂಬೋ ಏರಿಯಾ ಎಲ್ಲೆಲ್ಲಿ ಏನೇನಾಗಿದೆ ಅಂತ ಫುಲ್ ಡೀಟೇಲಾಗಿ ಹೇಳ್ತೇವೆ. ಸೊ ಇದೆಲ್ಲ ನಾನು ಗ್ಯಾದರ್ ಮಾಡಿರೋದು ಇಂಡಿಯನ್ ಸ್ಟೇಟ್ ಆಫ್ ಫಾರೆಸ್ಟ್ ರಿಪೋರ್ಟ್ 2023ಇಂದ. ಸೊ ಅಫಿಷಿಯಲ್ ವೆಬ್ಸೈಟಿಂದ ನಾನು ಎಲ್ಲ ಡಾಟಾ ತೊಗೊಂಡಿದ್ದೀನಿ, ಸರಿನಾ? ಸೊ ಸ್ಟಾರ್ಟ್ ಮಾಡೋಣ. ಓಕೆ, ಫಸ್ಟ್ ನೋಡ್ರಿ ಏನು ಕೊಟ್ಟಿದ್ದಾರೆ, ಇಂಡಿಯನ್ ಸ್ಟೇಟ್ ಫಾರೆಸ್ಟ್ ರಿಪೋರ್ಟ್ 2023 ISFR. ಕನ್ನಡದಾಗ ಏನಂತಾರೆ ಇದಕ್ಕೆ, ಭಾರತದಲ್ಲಿ ರಾಜ್ಯ ಅರಣ್ಯಗಳ ಸ್ಥಿತಿಗತಿ ವರದಿ. ಇದು ಪಬ್ಲಿಷ್ ಯಾರು ಮಾಡ್ತಾರೆ, ಫಸ್ಟ್ ರಿಪೋರ್ಟ್ ಯಾರು ನಿಮಗೆ ಪಬ್ಲಿಷ್ ಅಥವಾ ರೆಡಿ ಮಾಡ್ತಾರಪ್ಪ ಅಂತಂದ್ರೆ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್, ಫಾರೆಸ್ಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್. ಅದರೊಳಗೆ ಒಂದು ಡಿಪಾರ್ಟ್ಮೆಂಟ್ ಬರ್ತದೆ, ಯಾವುದು ಫಾರೆಸ್ಟ್ ಸರ್ವೆ ಆಫ್ ಇಂಡಿಯಾ ಡಿಪಾರ್ಟ್ಮೆಂಟ್, ಅವ್ರು ರೆಡಿ ಮಾಡ್ತಾರೆ. ಇದ್ರ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂತಂದರೆ ದೇಹರಾದೂನ್ ಎಲ್ಲಿ ಬರ್ತದೆ, UK, ಉತ್ತರಾಖಂಡ್ನ. ಮತ್ತು ಇದು ರಿಪೋರ್ಟ್ ಪ್ರತಿ 2 ಇಯರ್ಸಿಗೊಮ್ಮೆ ರಿಲೀಸ್ ಮಾಡ್ತಾರೆ, ಎವ್ರಿ 2 ಇಯರ್ಸ್. ಸೊ ಲಾಸ್ಟ್ ನಿಮಗೆ ರಿಲೀಸ್ ಮಾಡಿದ್ರು 2021, ಈಗ 2023. 2021ದಾಗ ಏನು ಮಾಡ್ತಾರೆ, ಫುಲ್ ಅನಾಲಿಸಿಸ್ ಮಾಡಿ 22ದಾಗ ಪಬ್ಲಿಷ್ ಮಾಡ್ತಾರೆ. 22ದಾಗ ರಿಲೀಸ್ ಮಾಡಿದರು. 23 ಎಲ್ಲ ರಿಪೋರ್ಟ್ ಏನು ಮಾಡಿದ್ರು 24ನಾಗ ರಿಲೀಸ್ ಮಾಡ್ತಾಯಿದ್ದಾರೆ. ಮತ್ತು ಇದು ಎಷ್ಟನೇದು ರಿಪೋರ್ಟಪ್ಪ ಅಂತಂದರೆ 18ನೇದು. ಇದೇನು 2023 ಅದಲ್ಲ ರಿಪೋರ್ಟ್, ಇದು 18ನೇದು ರಿಪೋರ್ಟ್ ಆಗಿದೆ. ಮತ್ತು ನಮ್ಮದೊಂದು ಏನದ ಅಂತಂದರೆ ಭಾರತದ ಅರಣ್ಯ ನೀತಿ, ಅಂದರೆ ಇಂಡಿಯನ್ ಫಾರೆಸ್ಟ್ ಆ್ಯಕ್ಟ್ 1988. ಇದ್ರ ಪ್ರಕಾರ ಏನದ ಅಂತಂದರೆ ನಾವು 33% ಆಫ್ ನಮ್ದೇನು ಟೋಟಲ್ ಏರಿಯಾ ಅದಲ್ಲ, ಅದ್ರ 33% ನಮಗೆ ಫಾರೆಸ್ಟ್ ಏರಿಯಾ ನಾವು ಅಚೀವ್ ಮಾಡ್ಬೇಕಂತ ಅಲ್ಲಿ ಕೊಟ್ಟಿದ್ದಾರೆ. 33% ಇರಬೇಕಂತ. ಬಟ್ 33% ಅಷ್ಟು ಸ್ಟೇಟ್ಸ್ನಾಗ ಅದ ಏನು ಇಲ್ಲ. ಆ್ಯಸ್ ಪರ್ ISFR ಏನಪ್ಪ ಅಂತಂದರೆ 19 ಸ್ಟೇಟ್ಸ್ನಾಗ ಮೋರ್ ದ್ಯಾನ್ 33% ಅಚೀವ್ ಆಗಿದೆ. ಅದರಲ್ಲೂ ಆ 19 ಸ್ಟೇಟ್ಸಲ್ಲೂ 8 ಸ್ಟೇಟ್ಸ್ನಾಗ ಏನದ ಗ್ರೇಟರ್ 75%ಗಿಂತಲೂ ಹೆಚ್ಚಿಗೆ ಫಾರೆಸ್ಟ್ ಏರಿಯಾ ಅದ. ಅದ್ರಾಗ ನಿಮಗೆ ಹೆಚ್ಚಿಗೆ ನೋಡ್ಲಿಕ್ಕೆ ಸಿಗ್ತದೆ, ನಿಮಗೆ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಅವ, ಮತ್ತು ಲಕ್ಷದ್ವೀಪ್, ಅಂಡಮಾನ್, ನಿಕೋಬಾರ್. ಸೊ ದೀಸ್ ಆರ್ ಆಲ್ 8 ಸ್ಟೇಟ್ಸ್. ಓಕೆ, ಇಲ್ಲೆಲ್ಲ ಇನ್ನು ಮೋರ್ ದೆನ್ 75% ಆಫ್ ಫಾರೆಸ್ಟ್ ಏರಿಯಾ ಕಂಡು ಬರ್ತದೆ ನಿಮಗೆ. ಸೊ ನೆಕ್ಸ್ಟ್ ನೀವು ಇಂಪಾರ್ಟೆಂಟ್ ಫೋಕಸ್ ಮಾಡಬೇಕಾಗಿರೋದು ಇಂಡಿಯಾದಾಗ ಎಷ್ಟು ಟೋಟಲ್ ಫಾರೆಸ್ಟ್ ಏರಿಯಾ ಅದ, ಟೋಟಲ್ ನಮ್ದು ಎಷ್ಟು ಪರ್ಸೆಂಟೇಜ್ ಅದ ಫಾರೆಸ್ಟ್ ಕವರ್ ಮತ್ತು ಟ್ರೀ ಕವರ್. ಸೊ ಜನರಲಿ ವಿ ಕನ್ಸಿಡರ್ ದಿಸ್ ಒನ್. ಸೊ ನಮ್ಗೆ ಫಸ್ಟ್ ಫಾರೆಸ್ಟ್ ಕವರ್ ಎಷ್ಟಿದೆ ಅಂತಂದರೆ 21.76, ಮತ್ತು ಟ್ರೀ ಕವರ್ ಇದು ಹೇಳ್ತೀನಿ ನಿಮಗೆ, ಫಾರೆಸ್ಟ್ ಕವರ್ ಅಂದ್ರೇನು, ಟ್ರೀ ಕವರ್ ಅಂದ್ರೇನು ಅಂತ. ಇದು 3.41. ಓವರಾಲ್ ಆಗುತ್ತೆ ನಮ್ಗೆ 25.17. ಇದು 2023ನಾಗ. ನೀವು 2021ನಾಗ ಎಷ್ಟಿತ್ತಪ್ಪ ಅಂತಂದರೆ 24.62 ಇತ್ತು. ಸೊ ಓವರಾಲ್ ಎಷ್ಟು ಇನ್ಕ್ರೀಸ್ ಆಯಿತು ನಿಮ್ಗೆ, 0.55% ಇನ್ಕ್ರೀಸ್ ಆಗಿದೆ. ಸೊ ನೀವು ಒಂದು ನೆನ್ಪಿಟ್ಕೊಳ್ಬೇಕು, ಟೋಟಲ್ ನಮಗೆ ಈಗ ಸದ್ಯಕ್ಕೆ ಎಷ್ಟದ 25.17%. ಬಟ್ ನಮ್ಮ ಇಂಡಿಯನ್ ಫಾರೆಸ್ಟ್ ಆ್ಯಕ್ಟ್ ಏನು ಹೇಳ್ತದೆ 33% ಇರಬೇಕಂತ. ಬಟ್ ನಮ್ದು ಎಷ್ಟದ ಈಗ 25.17. ಹೋದ 2021ಕ್ಕಿಂತಲೂ ನಮ್ದು ಎಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಅಂದರೆ 0.55% ಏನು ಕಂಡಿದ್ದೇವೆ ನಾವು, ಇನ್ಕ್ರೀಸ್. ಸೊ ನಿಮಗೆ ಏನರ ಇದು ಕೇಳೇನಪ್ಪ ಅಂದರೆ ಈಸಿಲಿ ಮಾಡ್ಬೋದು. ಇದ್ರಾಗ ಇದು ನೀವು ಸಬ್ಟ್ರ್ಯಾಕ್ಟ್ ಮಾಡಿದ್ರೆ ತಿಕ್ಕೋ 25.17ನ 0.555 ಯು ವಿಲ್ ಗೆಟ್ ದ 2021. ಇದು ಡೀಟೇಲಾಗಿ ಗೊತ್ತಾಯ್ತಾ. ನೆಕ್ಸ್ಟ್ ಫಾರೆಸ್ಟ್ ಕವರ್ ಅಂದ್ರೇನು ಮತ್ತು ಟ್ರೀ ಕವರ್ ಅಂತಂದ್ರೆ ಏನು. ಫಾರೆಸ್ಟ್ ಕವರ್ ಅಂದರೆ ಏನಿಲ್ಲ, ಸಿಂಪಲ್ ಅದ. ಯಾವುದೇ ಏರಿಯಾ ಮೋರ್ ದೆನ್ 1 ಹೆಕ್ಟರ್ ಇದ್ದಿದ್ದು ಕನ್ಸಿಡರ್ ಮಾಡ್ತಾರೆ ಇದ್ರೊಳಗೆ. ಮೋರ್ ದೆನ್ 1 ಹೆಕ್ಟರ್ ಇದು ಗ್ರೌಂಡ್ ಏರಿಯಾ ಅಂತ ತಿಕ್ಕೋರು ನೀವು. ಇಲ್ಲೆಲ್ಲ ಟ್ರೀಸ್ ಇರ್ತಾವೆ.
ಟ್ರೀಸ್ ಇರ್ತಾವೆ ಅಂತ ತಿಕ್ಕೋರಿ. ಇದು ಓವರಾಲ್ ಏರಿಯಾ 1 ಹೆಕ್ಟೇರ್ನಾಗ ಏನು ಅದಲ್ಲ, ಇದು ಓವರಾಲ್ 1 ಹೆಕ್ಟೇರ್ನಾಗ 1 ಹೆಕ್ಟೇರ್ ಏರಿಯಾ ಏನದಲ್ಲ, 1 ಹೆಕ್ಟೇರ್ ಏರಿಯಾನಾಗ ನಿಮ್ಗೆ ಮಿನಿಮಮ್ ಟ್ರೀ ಕೆನೋಪಿ ಎಷ್ಟಿರಬೇಕು, ಟ್ರೀ ಕೆನೋಪಿ ಎಷ್ಟಿರಬೇಕು, 10% ಇರಬೇಕು. ಅಂದರೆ ಏನು, ಈ ನಿಮ್ಮ ಓವರಾಲ್ 1 ಹೆಕ್ಟೇರ್ ಏರಿಯಾನ ಕನ್ಸಿಡರ್ ಏನು ಮಾಡ್ತೇವಲ್ಲ ನಾವು, ಆ ಏರಿಯಾದಾಗ ಟ್ರೀ ಕೆನೋಪಿ 10% ಇರಬೇಕು. ಮೀನ್ಸ್ ಟ್ರೀ ಕೆನೋಪಿ ಅಂತಂದ್ರೆ, ಕೆನೋಪಿ ಅಂದ್ರೆ ಏನು, ನಿಮಗೆ ಗಿಡ ನೋಡ್ತಿರ್ತೀರಿ ನೀವು ಎಲ್ಲರೇ ಫಾರೆಸ್ಟ್ದಾಗ ಹೋಗಿದ್ರೆ ಅಂದ್ರೆ ನಿಮ್ಗೆ ಗೊತ್ತಿರ್ತವೆ, ಗಿಡಗಳು ಇರ್ತವೆ ನಿಮಗೆ ಬಿಸಿಲು ಕೆಳಗೆ ಬರಲ್ಲ ಅಂತಂದ್ರೆ ಎಲ್ಲ ಟ್ರೀ ಲೀವ್ಸ್ಗಳೆಲ್ಲ ಕವರ್ ಮಾಡಿರ್ತವೆ, ಗ್ರೌಂಡೇ ಕಾಣಿಸಲ್ಲ ಕೆಳಗಿದ್ದಿದ್ದು. ಅಂದ್ರೆ ಏನಿರಬೇಕು, 10% ಆಫ್ ದ ಏರಿಯಾ ಈ ಟೈಪ್ ಇರಬೇಕು. ಅಂದ್ರೆ ಗ್ರೌಂಡ್ ಏರಿಯಾನೇ ಕಾಣಿಸ್ಬಾರ್ದು. 1 ಹೆಕ್ಟೇರ್ನಾಗ 0.1 ಹೆಕ್ಟೇರ್ ಕಾಣಿಸ್ಬಾರ್ದೆ, ಎಲ್ಲ ಟ್ರೀ ಕವರ್ಲಿಂತೆ ಕವರ್ ಆಗಿರಬೇಕು, ಹಿಂಗೆ ಥಿಕ್ ಇರಬೇಕು. ಸೊ ಅದು ಏನು ಕನ್ಸಿಡರ್ ಮಾಡ್ತೇವೆ ನಾವು, ಫಾರೆಸ್ಟ್ ಕವರ್ ಅಂತ ಕನ್ಸಿಡರ್ ಮಾಡ್ತೇವೆ. ಇಲ್ಲೆಲ್ಲ ಕೊಟ್ಟಿದ್ದಾರೆ ನೋಡಿ ಡೆಫಿನೇಷನ್. ಫಾರೆಸ್ಟ್ ಕವರ್ ರೆಫರ್ಸ್ ಟು ಆಲ್ ದ ಲ್ಯಾಂಡ್ಸ್ ಮೋರ್ ದೆನ್ ಆರ್ ಈಕ್ವಲ್ ಟು 1 ಹೆಕ್ಟೇರ್ ಇನ್ ಆ್ಯನ್ ಏರಿಯಾ ವಿತ್ ಅ ಟ್ರೀ ಕೆನೋಪಿ ಆಫ್ ಮೋರ್ ದೆನ್ ಆರ್ ಈಕ್ವಲ್ ಟು 10% ಇರ್ರೆಸ್ಪೆಕ್ಟಿವ್ ಆಫ್ ಓನರ್ಶಿಪ್. ಅಂದರೆ ಓನರ್ಶಿಪ್ ಯಾರದೇ ಆಗಿರ್ಬೋದು, ಪ್ರೈವೇಟ್ದು ಆಗಿರ್ಬೋದು, ಗೌರ್ಮೆಂಟಿಂದ ಆಗಿರ್ಬೋದು, ಏನೇ ಆಗಿರ್ಬೋದು. ಆ್ಯಂಡ್ ಲೀಗಲ್ ಸ್ಟೇಟಸ್ ಆ್ಯಂಡ್ ಇನ್ಕ್ಲೂಡ್ಸ್ ಆರ್ಚರ್ಡ್ಸ್, ಬ್ಯಾಂಬೋ ಆ್ಯಂಡ್ ಪಾಮ್, ಇವೆಲ್ಲ ಟ್ರೀಸ್ನು ಇರ್ತಾವಂತ ಹೇಳತ್ತಾರೆ. ಯಾಕೆ ಇನ್ನೊಂದು ಹೆಂಗಪ್ಪ ಅಂತಂದ್ರೆ, ನೀವು FSIದವ್ರು ಸ್ಯಾಟಲೈಟ್ ಮೂಲಕ ನೋಡ್ತಾ ಇರ್ತಾರೆ. ಸೊ ಅವಾಗ ಗೊತ್ತಾಗಲ್ಲ ಅವ್ರ ಲೀಗಲ್ ಸ್ಟೇಟಸ್, ಇದು ಯಾರು ಪ್ರೈವೇಟ್ದದ ಏನು, ಇದು ಏನು ಗೌರ್ಮೆಂಟ್ದದ, ಹಂಗೆಲ್ಲ ಗೊತ್ತಾಗಲ್ಲ. ಸೊ ವಿ ಕನ್ಸಿಡರ್ ಫಾರೆಸ್ಟ್ ಕವರ್ನಾಗೆ ಕನ್ಸಿಡರ್ ಮಾಡ್ತೇವೆ. ನೆಕ್ಸ್ಟ್ ಟ್ರೀ ಕವರಪ್ಪ ಅಂತಂದ್ರೆ ನೋಡ್ರಿ, ನಿಮ್ಗೆ ಈಗ ಆಲ್ರೆಡಿ ಇದ್ರೊಳಗೆ ಒಂದಿಷ್ಟು ಟ್ರೀಸ್ ಇದ್ರೊಳಗೆ ಏನು ಬಂದಿರ್ತಾವೆ, ಫಾರೆಸ್ಟ್ ಕವರ್ನ ಬಂದಿರ್ತಾವೆ. ಯಾವ ಒಂದಿಷ್ಟು ಅಂದ್ರೆ ಲೆಸ್ ದೆನ್ 1 ಹೆಕ್ಟೇರ್ದಾಗ ಏನು ಏರಿಯಾದಾಗ ಇರ್ತದಲ್ಲ, ಯಾವ ಟ್ರೀಸ್ ಕವರ್ ಆಗಿರಲಿಲ್ಲ ಅಥವಾ ಅದ್ರೊಳಗೇನು ಇಲ್ಲ ಕೊಟ್ಟಿದ್ದಾರೆ ನೋಡ್ರಿ. ಸಿಂಗಲ್ ಟ್ರೀ ಟು ಪ್ಯಾಚಸ್, ಒಂದು ಸಿಂಗಲ್ ಟ್ರೀ ಇರಲಿ, ಒಂದು ಪ್ಯಾಚ್ ಆಫ್ ಟ್ರೀಸ್ ಇರಲಿ, ಲೆಸ್ ದೆನ್ 1 ಹೆಕ್ಟೇರ್ ಏರಿಯಾದಾಗ ಇದ್ದಿದ್ದು ಏನು ಮಾಡ್ತೇವೆ ನಾವು, ಕನ್ಸಿಡರ್ ಮಾಡ್ತೇವೆ. ಸರಿನಾ, ಗಾಟ್ ಇಟ್? ಸೊ ದಿಸ್ ಈಸ್ ದ, ನಿಮಗೆಲ್ಲ ಗೊತ್ತಾಯ್ತು ಇದ್ರದ್ದು ಟ್ರೀ ಕವರ್ ಅಂದ್ರೇನು, ಫಾರೆಸ್ಟ್ ಕವರ್ ಅಂದ್ರೇನು ಅಂತ. ಶ್ರಬ್ಸ್ ಅರೆ ನಿಮ್ಗೆ ಗೊತ್ತದ, ನಾನ್ ಫಾರೆಸ್ಟ್ ಏರಿಯಾನೂ ಗೊತ್ತು. ನೆಕ್ಸ್ಟ್, ಸೊ ಇದೇ ಡಿವಿಷನ್ ಕೊಟ್ಟಿದ್ದಾರೆ ನೋಡ್ರಿ. ನಾನ್ ಫಾರೆಸ್ಟ್ ಎಷ್ಟದ 73.50, ಫಾರೆಸ್ಟ್ ಕವರ್ ನಿಮಗೆ ನೆನ್ಪಿಡ್ಬೇಕಾಗಿದ್ದು ಇದೆ. ಫಾರೆಸ್ಟ್ ಕವರ್ ಎಷ್ಟದ 21.76 ಮತ್ತು ಟ್ರೀ ಕವರ್ 3.41. ಇವೆರಡೂ ಆ್ಯಡ್ ಮಾಡಿದ್ರೆ ನಿಮಗೆ ಏನಾಗ್ತದೆ, ಟೋಟಲ್ ಫಾರೆಸ್ಟ್ ಮತ್ತು ಟ್ರೀ ಕವರ್ ಗೊತ್ತಾಗ್ತದೆ. ನೆಕ್ಸ್ಟ್, ಫಸ್ಟ್ ನೀವು ತಿಳ್ಕೊರಿ, ನಮ್ಮ ಇಂಡಿಯನ್ ಸ್ಟೇಟ್ಸ್ನಾಗ ಜನರಲೈಸ್ಡ್ ವೇನಾಗ ಮಾತಾಡೋಣ. ಜನರಲೈಸ್ಡ್ ವೇನಾಗ ನೋಡಿರಿ, ಇಂಡಿಯನ್ ಸ್ಟೇಟ್ಸ್ನಾಗ ಯಾವ ಸ್ಟೇಟ್ಸ್ನಾಗ ಹೆಚ್ಚಿಗೆ ಫಾರೆಸ್ಟ್ ಕವರ್ ಮತ್ತು ಟ್ರೀ ಕವರ್ ಕಂಡು ಬರ್ತದಪ್ಪ ಅಂತಂದ್ರೆ, ನಾವು ಏರಿಯಾ ವೈಸ್ ಕನ್ಸಿಡರ್ ಮಾಡ್ದೇವೆ ಅಂತ ತಿಕ್ಕೋರಿ. ಅಂದ್ರೆ ನೋಡ್ರಿ, ಒಬ್ಬನ ಬಳಿ 1 ಎಕರೆ ಇರ್ತದೆ, 1 ಎಕರೆ ಲ್ಯಾಂಡ್ ಇರ್ತದೆ. ಅದ್ರೊಳಗೆ ಅವ ಏನು ಮಾಡಿರ್ತಾನೆ, 10 ಟ್ರೀಸ್ ಬೆಳೆದಿರ್ತಾನೆ. ಇನ್ನೊಬ್ಬನ ಬಳಿ ಏನಿರ್ತದೆ, ಎಷ್ಟು ಹಾಫ್ ಎಕರೆನೇ ಇರ್ತದೆ, ಅವ ಅಲ್ಲಿ 10 ಟ್ರೀ ಬೆಳೆದಿರ್ತಾನೆ. ಸೊ ಇದು ಏನು ಹೆಚ್ಚಿಗೆ ಯಾರ ಬಳಿ ಫಾರೆಸ್ಟ್ ಏರಿಯಾ ಅದ ಇದು. ಬಟ್ ಪರ್ಸಂಟೇಜ್ ಆಫ್ ಜಿಯೋಗ್ರಫಿಕಲ್ ಏರಿಯಾ ವೈಸ್ ಹೆಚ್ಚಿಗೆ ಯಾರು ಬಲ್ಲವ ಟ್ರೀಸ್ ಅಂದ್ರೆ ಇವನ್ ಬಲಿ, ಪರ್ಸನ್ ಎ ಮತ್ತು ಬಿ ಬಲಿಯಿಂದ ಪರ್ಸಂಟೇಜ್ ವೈಸ್ ಹೆಚ್ಚಿಗದ. ಎ ಬಲಿ ಏನದ ಇದು 31 ತಿಕ್ಕೋರಿ, ಸಾರಿ, ಎ ಬಲಿಯಿಂದ ಓವರಾಲ್ ಹೆಚ್ಚಿಗವ. ಬಟ್ ಪರ್ಸಂಟೇಜ್ ವೈಸ್ ಕಂಪೇರ್ ಮಾಡಿದ್ರೆ ಯಾರ ಬಲಿ ಹೆಚ್ಚಿಗವ, ಪರ್ಸಂಟೇಜ್ ವೈಸ್ ಹೆಚ್ಚಿಗೆ ಕನ್ಸಿಡರ್ ಮಾಡಿದ್ರೆ ಬಿ ಬಲಿ ಹೆಚ್ಚಿಗವ. ಸೊ ಅದೇ ಓವರಾಲ್ ಏರಿಯಾ ತೊಗೊಂಡೆ ಅಂತ ತಿಕ್ಕೋನು. ಫಸ್ಟ್ ನಮ್ಮ ಇಂಡಿಯಾದಾಗ ಫಸ್ಟ್ ಹೆಚ್ಚಿಗೆ ಹೈಯೆಸ್ಟ್ ಎಲ್ಲಿ MP-ನಾಗ, ಅದಾದಮೇಲೆ ಅರುಣಾಚಲ್ ಪ್ರದೇಶ್, ಅದಾದಮೇಲೆ ಛತ್ತೀಸ್ಗಢ. ಸೊ ಇನ್ ಟರ್ಮ್ಸ್ ಆಫ್ ಪರ್ಸಂಟೇಜ್ ಆಫ್ ಜಿಯೋಗ್ರಫಿಕಲ್ ಏರಿಯಾ ತೊಗೊಂಡ್ರೆ ಫಸ್ಟ್ ಲಕ್ಷದ್ವೀಪ್ ಆ್ಯಂಡ್ ದೆನ್ ಮಿಜೋರಾಮ್, ದೆನ್ ಅಂಡಮಾನ್ ನಿಕೋಬಾರ್. ಇದು ಯೂನಿಯನ್ ಟೆರಿಟರಿ ಆಗ್ತದೆ. ನಿಮಗೆ ಇಲ್ಲ ಸ್ಟೇಟೇ ಕೊಟ್ಟಿನಂತ ತಿಕ್ಕೋರು ಕ್ವಶನ್ನಾಗ, ಅವಾಗ ನೀವು ಮಿಜೋರಾಮ್ ಹಾಕ್ಬೇಕು. ಎರಡೂ ಆಪ್ಷನ್ನ ಕೊಟ್ಟಿನಪ್ಪ ಅಂತಂದರೆ ಲಕ್ಷದ್ವೀಪ್ ಯು ಕ್ಯಾನ್ ಚೂಸ್. ನೋಡಿರಿ 91.33% ಫಾರೆಸ್ಟ್ ಏರಿಯಾನೇ ಅದ, ಫಾರೆಸ್ಟ್ ಕವರ್ ಮತ್ತು ಟ್ರೀ ಕವರ್. ಸೊ ನೆಕ್ಸ್ಟ್ ಏನು ನೋಡಬೇಕಪ್ಪ ಅಂದ್ರೆ 2021ದಾಗ ಒಂದು ರಿಪೋರ್ಟ್ ನೋಡಿದೆವು ನಾವು, 2023ದಾಗ ರಿಪೋರ್ಟ್ ನೋಡಿದೆವು. ಇವು ರಿಪೋರ್ಟ್ ಕಂಪೇರ್ ಮಾಡ್ತಾರೆ. ಇದ್ರಾಗ ಎದ್ರೊಳಗೆ ಕಂಪೇರ್ ಮಾಡ್ತಾರೆ, ಯಾವ ಫ್ಯಾಕ್ಟರ್ಸ್ ಮ್ಯಾಗಪ್ಪ ಅಂದ್ರೆ ಒಂದು ಫಾರೆಸ್ಟ್ ಕವರ್, ಇನ್ನೊಂದು ಫಾರೆಸ್ಟ್ ಕವರ್ ಮತ್ತು ಟ್ರೀ ಕವರ್. ಸೊ ನಾವು ಫಾರೆಸ್ಟ್ ಕವರ್ನಾಗ ಹೆಚ್ಚಿಗೆ ಎಲ್ಲಿ ಆಗ್ಯದ, ಕಡಿಮೆ ಎಲ್ಲ ಆಗ್ಯದ ವಿತ್ ರೆಸ್ಪೆಕ್ಟ್ ಟು ಪ್ರೀವಿಯಸ್ ಇಯರ್. ಇದ್ರೊಳಗೆ ಫಾರೆಸ್ಟ್ ಮತ್ತು ಟ್ರೀ ಹೆಚ್ಚಿಗೆಲ್ಲದ ಕಡಿಮೆ ಎಲ್ಲ ಆಗ್ಯದ, ಇದು ನೋಡ್ತೇವೆ. ಸೊ ಇದ್ರಾಗ ಹೆಚ್ಚಿಗೆ ಇಂಪಾರ್ಟೆಂಟ್ ನಿಮ್ಗೆ ಫಾರೆಸ್ಟ್ ಕವರ್ ಆಗ್ತದೆ, ಅದೇ ಇಲ್ಲ ಅದ ನೋಡಿರಿ. ಫಾರೆಸ್ಟ್ ಕವರ್ ನಿಮ್ಗೆ ಹೆಚ್ಚಿಗೆಲ್ಲ ಆಗಿದೆ ಅಂತಂದರೆ ಮಿಜೋರಾಮ್ನಾಗ ಹೆಚ್ಚಿಗೆ ಆಗ್ಯದ, ಗುಜರಾತ್ನಾಗ, ಆಮೇಲೆ ಒಡಿಸ್ಸಾನಾಗ. ಲಾಸ್ ಎಲ್ಲಾಗ್ಯದ ಅಂತಂದರೆ ಮಧ್ಯಪ್ರದೇಶ್, ಆಂಧ್ರ ಪ್ರದೇಶ್ ಆ್ಯಂಡ್ ದೆನ್ ತೆಲಂಗಾಣನಾಗ. ಇನ್ ಸಿಮಿಲರ್ ವೇ ಇದು ನೆನಪೇ ಇರಬೇಕಾ ಫಿಕ್ಸ್,
ನೆಕ್ಸ್ಟ್ ಫಾರೆಸ್ಟ್ ಕವರ್ ಮತ್ತು ಟ್ರೀ ಕವರ್ ಎರಡೂ ಕನ್ಸಿಡರ್ ಮಾಡಿದ್ರೆ ಛತ್ತೀಸ್ಗಢನಾಗ ಯು ಪಿ ಆಮೇಲೆ ಒಡಿಸ್ಸಾ ಇದ್ರದಾಗ ಹೆಚ್ಚಿಗೆ ಗೇನ್ ಕಂಡು ಬಂದದ್ದು. ಫಸ್ಟ್ ಇದು, ಸೆಕೆಂಡ್ ಇದು, ಥರ್ಡ್ ಇದು. ಲಾಸ್ ಎಲ್ಲಿ ಹೆಚ್ಚಿಗೆ ಲಾಸ್ ಆಗ್ಯದಪ್ಪ ಅಂದ್ರೆ ಎಮ್ ಪಿನಾಗ ಹೆಚ್ಚಿಗೆ ಲಾಸ್ ಆಗ್ಯದ. ನಮ್ಮ ನೋಡಿರಿ ಇದು ಇಂಪಾರ್ಟೆಂಟ್, ನಮ್ಮ ಕರ್ನಾಟಕ ರಿಲೇಟೆಡ್ ಎಕ್ಸಾಮ್ಸ್ ಇದ್ದಾಗ ಏನಾಗ್ತದೆ, ಇದು ಭಾಳ ಇಂಪಾರ್ಟೆಂಟ್ ಆಗ್ತದೆ. ಕರ್ನಾಟಕದಾಗ ಎಷ್ಟು ಲಾಸ್ ಆಗ್ಯದ, 459.36 ಕಿಲೋಮೀಟರ್ ಸ್ಕ್ವೇರ್ ಏರಿಯಾ. ಏನು 456 ಕಿಲೋಮೀಟರ್ ಸ್ಕ್ವೇರ್ ಏರಿಯಾ, ಆಲ್ಮೋಸ್ಟ್ 460 ಹಿಡೀರಿ, ಅಷ್ಟು ಲಾಸ್ ಆಗ್ಯದ ನಂಬಲ್ಲಿ. ಸೆಕೆಂಡ್ನ ಇದ್ದೆ ನೋಡ್ರಿ. ಥರ್ಡ್ ಈಸ್ ಲಡಾಖ್. ಓಕೆ, ನೆಕ್ಸ್ಟ್ ಇದು ನಿಮ್ಗೆ ಗೊತ್ತಾಯ್ತು. ನೆಕ್ಸ್ಟ್ ನಮ್ಮ ಮ್ಯಾಂಗ್ರೂವ್ ಬಗ್ಗೆ ಮಾತಾಡೋಣ. ಮ್ಯಾಂಗ್ರೂವ್ ನಿಮಗೆ ಗೊತ್ತು, ಅದೇನೋ ಒಂದು ಎಕೋಟೋನ್ ಇದ್ದಂಗೆ. ಹ್ಯಾಂಗಪ್ಪ ಅಂತಂದ್ರೆ ಓಷನ್ ಮತ್ತು ಲ್ಯಾಂಡ್ ನಡ್ಬರ್ಕ್ ಏನಿರ್ತದೆ, ಮ್ಯಾಂಗ್ರೂವ್ಸ್ ಕಂಡು ಬರ್ತಾವೆ. ಮ್ಯಾಂಗ್ರೂವ್ಸ್ ನಿಮ್ಗೆ ಇಂಪಾರ್ಟೆನ್ಸ್ ಗೊತ್ತು, ಸುನಾಮಿ ಗಿನಾಮಿ ಬಂದರೆ ಎಲ್ಲ ತಡೆಗಟ್ಲಕ್ಕೆ ಭಾಳ ಹೆಲ್ಪ್ಫುಲ್ ಆಗ್ತದೆ ಇದು. ಸೊ ನಮ್ಮ ಟೋಟಲ್ ಜಿಯೋಗ್ರಾಫಿಕಲ್ ಏರಿಯಾದಾಗ ಏನು ಅದ, ನಮ್ಮ ಜಿಯೋಗ್ರಾಫಿಕಲ್ ಏರಿಯಾ ಅದ್ರಾಗ ಎಷ್ಟು ಮ್ಯಾಂಗ್ರೂವ್ಸ್ ಅದ ಅಂತಂದ್ರೆ 0.15%. ಎಷ್ಟು 0.15% ಅಷ್ಟೇ ಏನದ ಮ್ಯಾಂಗ್ರೂವ್ ಅದ. ನೆಕ್ಸ್ಟ್ ಮ್ಯಾಂಗ್ರೂವ್ 2021ಕ್ಕಿಂತಲೂ 2023ನಾಗ ಎಷ್ಟಿತ್ತು ನೋಡಿ, ಅದ್ರಾಗ ಎಷ್ಟು ಡಿಪ್ ಕಂಡು ಬಂದದ್ದು, ನಮಗೆ ಡಿಕ್ರೀಸ್ ಕಂಡು ಬಂದದ್ದು. ಎಷ್ಟು 7.43% ಡಿಕ್ರೀಸ್. ಫಾರೆಸ್ಟ್ ಏರಿಯಾದಾಗ ನಾವು ಇನ್ಕ್ರೀಸ್ ಕಂಡಿದ್ದೇವೆ, ಎಷ್ಟು 0.55%. ಬಟ್ ಮ್ಯಾಂಗ್ರೂವ್ನಾಗ ನಾವು ಡಿಕ್ರೀಸ್ ಕಂಡಿದ್ದೇವೆ, ಎಷ್ಟಾಗಿ 7.43%. ಈ ಡಿಕ್ರೀಸ್ನಾಗ ಎಲ್ಲೆಲ್ಲಿ ಡಿಕ್ರೀಸ್ ಆಗಿದೆ ಮತ್ತು ಎಲ್ಲಿ ಇನ್ಕ್ರೀಸ್ ಆಗಿದೆ. ಓವರಾಲ್ ಇನ್ಕ್ರೀಸ್ ಎಲ್ಲಾಗಿದೆಪ್ಪ ಅಂತಂದ್ರೆ ಕಂಪೇರ್ ಟು 2021 2023ನಾಗ ಆಂಧ್ರನಾಗ ಹೆಚ್ಚು ಇನ್ಕ್ರೀಸ್ ಆಗ್ಯದ, ಆಮೇಲೆ ಮಹಾರಾಷ್ಟ್ರ, ನೆಕ್ಸ್ಟ್ ಕರ್ನಾಟಕದಾಗ ಎಷ್ಟು ಇನ್ಕ್ರೀಸ್ ಆಗ್ಯದ ನೋಡಿರಿ, 2.54%. ನೆಕ್ಸ್ಟ್ ಓವರಾಲ್ ಡಿಕ್ರೀಸ್ ಗುಜರಾತ್ನಾಗ ಆಗ್ಯದ, ಇದು ಒಂದು ನೆನ್ಪಿಟ್ಕೋರಿ. ನೆಕ್ಸ್ಟ್ ನಾವೀಗ ಏನು ಮಾಡಿದೆವು, ವಿತ್ ರೆಸ್ಪೆಕ್ಟ್ ಟು ಬೇಸ್ ಇಯರ್ 2021 ಕಂಪೇರ್ ಮಾಡಿ ಹೇಳಿದೆವು. ಬಟ್ ಓವರಾಲ್ ಮ್ಯಾಂಗ್ರೂವ್ಸ್ ಎಲ್ಲಿ ಕಂಡು ಬರ್ತವೆ ಇಂಡಿಯಾದಾಗಪ್ಪ ಅಂತಂದ್ರೆ ಫಸ್ಟ್ ವೆಸ್ಟ್ ಬೆಂಗಾಲ್, ಆಮೇಲೆ ಗುಜರಾತ್, ಆಮೇಲೆ ಅಂಡಮಾನ್ ಮತ್ತು ನಿಕೋಬಾರ್. ಮತ್ತು ಇದು ಮ್ಯಾಂಗ್ರೂವ್ಸ್ ಯಾವ ಟೈಪ್ ನಾವು ಪ್ಲಾಂಟೇಷನ್ ಮಾಡ್ತೇವಪ್ಪ ಅಂತಂದ್ರೆ ಫಿಶ್ ಬೋನ್ ಟೈಪ್. ಫಿಶ್ ಬೋನಪ್ಪ ಅಂತಂದ್ರೆ ನಿಮ್ಗೆ ಗೊತ್ತಿರ್ಬೇಕು, ಹಿಂಗಿರ್ತದೆ ಫಿಶ್ ಬೋನ್. ಸೊ ಈ ವೇನಾಗ ಏನು ಮಾಡ್ತೇವೆ ನಾವು ಮ್ಯಾಂಗ್ರೂವ್ಸ್ ಪ್ಲ್ಯಾಂಟ್ ಮಾಡ್ತೇವೆ. ನೆನಪಿರಲಿ, ಇದು ಒಂದು ಕೇಳಬಹುದು ಅಂತ ಕೊಟ್ಟೀನಿ, ಎಕ್ಸ್ಟ್ರಾ ಎಡಿಷ್ನಲ್ ಇನ್ಫಾರ್ಮೇಷನ್. ನಿಮಗೆಲ್ಲ ಗೊತ್ತಾಯಿತು. ನಿಮ್ಮ ಕರ್ನಾಟಕದ ಎಲ್ಲೆಲ್ಲಿ ಬರ್ತದೆ ಅದು ಭಾಳ ಇಂಪಾರ್ಟೆಂಟ್ ಆಗ್ತದೆ ನೋಡಿರಿ, ಸ್ಪೆಷಲಿ ಫಾರ್ ಕರ್ನಾಟಕ ರಿಲೇಟೆಡ್ ಎಕ್ಸಾಮ್ಸಿಗೆ. ನೆಕ್ಸ್ಟ್ ಫೈರ್ ಆಕ್ಸಿಡೆಂಟ್ ಕೂಡ ಆಗ್ತಾವೆ ಫಾರೆಸ್ಟ್ನಾಗ, ಅಂದ್ರೆ ಫೈರ್ ಆಕ್ಸಿಡೆಂಟ್ ಆಗ್ತದೆ. ಅದರೊಳಗೆ ಹೆಚ್ಚಿಗೆ ಎಲ್ಲಾಗಿದಪ್ಪ ಅಂತಂದ್ರೆ ಯು ಕೆ ಅಂದರೆ ಯುನೈಟೆಡ್ ಕಿಂಗ್ಡಮ್ ಅಲ್ಲ, ಉತ್ತರಾಖಂಡ್. ಎಲ್ಲಿ ಉತ್ತರಾಖಂಡ್ನಾಗೆ ಹೆಚ್ಚಿಗೆ ಆಗ್ಯದ. ಇದು ಒಂದೇ ನೆನ್ಪಿಟ್ಕೊಂಡ್ರೆ ಓಕೆ. ನೆಕ್ಸ್ಟ್ ಬ್ಯಾಂಬೋ ಬಿಯರಿಂಗ್ ಏರಿಯಾ, ಅಂದರೆ ಬ್ಯಾಂಬೋ ಪ್ಲ್ಯಾಂಟೇಷನ್ಸ್ ಆಗಲಿ, ಬ್ಯಾಂಬೋ ಏರಿಯಾ ಏನದ ನೋಡಿರಿ, ಓವರಾಲ್ ಏನಾಗ್ಯದ, ಇನ್ಕ್ರೀಸ್ ಆಗ್ಯದ. ಫಸ್ಟ್ ನಿಮ್ಗೆ ನೆನಪಿರಬೇಕು, ಓವರಾಲ್ ಫಾರೆಸ್ಟ್ ಏರಿಯಾ ಇನ್ಕ್ರೀಸ್ ಎಷ್ಟು 0.55%. ಮ್ಯಾಂಗ್ರೂವ್ ಏನಾಗ್ಯದಪ್ಪ ಅಂತಂದ್ರೆ ಡಿಕ್ರೀಸ್ ಎಷ್ಟು ಪರ್ಸೆಂಟ, 7.43%. ಬ್ಯಾಂಬೋ ಏರಿಯಾ ಇನ್ಕ್ರೀಸ್ ಆಗಿದೆ. ಎಷ್ಟು ಪರ್ಸೆಂಟೇಜ್ ಅಂತೀನಿ ಕೇಳಲ್ಲ, ಇನ್ಕ್ರೀಸ್ ಆಗ್ಯದ ಅಷ್ಟೇ. ನೀವು ಓವರಾಲ್ ಇಂಡಿಯಾದಾಗ ನೋಡಿದ್ರಂತಿಕ್ಕೋ, ಬ್ರಾಡರ್ ವ್ಯೂನಾಗ ಹೆಚ್ಚಿಗೆ ಎಲ್ಲಿ ನಮ್ಮ ಬ್ಯಾಂಬೋಸ್ ಕಂಡು ಬರ್ತಾವಪ್ಪ ಅಂತಂದ್ರೆ ಮಧ್ಯಪ್ರದೇಶ್ನಾಗ. ಮತ್ತು ನಾವು 2021ಲಿಂದ 2023ದಾಗ ಕಂಪೇರ್ ಮಾಡಿದೆವಪ್ಪ ಅಂದ್ರೆ ಹೆಚ್ಚಿಗೆ ಇನ್ಕ್ರೀಸ್ ಎಲ್ಲಿ ಕಂಡು ಬಂದದಪ್ಪ ಅಂತಂದರೆ ಅರುಣಾಚಲ್ ಪ್ರದೇಶನಾಗ ಕಂಡು ಬಂದದ್ದು. ಮತ್ತು ಹೆಚ್ಚಿಗೆ ಡಿಕ್ರೀಸ್ ಎಲ್ಲಿ ಕಂಡು ಬಂದದ ಅಂದ್ರೆ ನಮ್ಮ ಕರ್ನಾಟಕದಾಗ ಕಂಡು ಬಂದದ್ದು. ನೆಕ್ಸ್ಟ್ ಇನ್ನೊಂದು ಅಚೀವ್ಮೆಂಟ್ಸ್ ಕೂಡ ಕೊಟ್ಟಿದ್ದಾರೆ. ಅಚೀವ್ಮೆಂಟ್ಸ್ ಕೂಡ ಇಂಪಾರ್ಟೆಂಟ್, ಯಾಕಂದ್ರೆ ಗೌರ್ಮೆಂಟ್ ತನ್ನ ಬಗ್ಗೆ ಹೇಳ್ಕೊಂಬೋದು ಇಷ್ಟಪಡ್ತದೆ. ಸೊ ಅಚೀವ್ಮೆಂಟ್ಸ್ ಏನಪ್ಪ ಅಂತಂದ್ರೆ ಕಾರ್ಬನ್ ಸ್ಟಾಕ್ ಏನಾಗ್ಯದ ನಮ್ಮದು, ಓವರಾಲ್ ಕಾರ್ಬನ್ ಸ್ಟಾಕ 30.43 ಬಿಲಿಯನ್ ಟನ್ಸ್ ಆಗ್ಯದ ಈಗ ಓವರಾಲ್ ಆಗಿ. ಬಟ್ ನಾವು 2005 ಬೇಸ್ ಇಯರಿಗೆ ಕಂಪೇರ್ ಮಾಡಿದೆವು ಅಂತಿಕೋ, ನಾವು ಏನು ಮಾಡಿದೆವಪ್ಪ ಅಂತಂದ್ರೆ ಎಡಿಷ್ನಲ್ ಕಾರ್ಬನ್ ಸಿಂಕ್ ಎಷ್ಟು ಪ್ರೊಡ್ಯೂಸ್ ಮಾಡಿದೆವಪ್ಪ ಅಂತಂದ್ರೆ 2.29 ಬಿಲಿಯನ್ ಟನ್ಸ್ ಏನಾಗ್ಯದ ನಮ್ಮದು ಅಚೀವ್ ಆಗ್ಯದ 2005 ಬೇಸ್ ಇಯರ್ ಕಂಪೇರ್ ಮಾಡಿದ್ರೆ. ಇದು ಒಂದು ಟಾರ್ಗೆಟ್ ಕೊಟ್ಟದ, ಯಾವುದು ನ್ಯಾಷನಲ್ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್ NDC ಅಂತ. ಏನು ಹೇಳ್ತದಪ್ಪ ಅಂತಂದ್ರೆ ಅದು ದ ಗೋಲ್ ಈಸ್ ಟು ಅಚೀವ್ 2.5 to 3 ಬಿಲಿಯನ್ ಎಡಿಷ್ನಲ್ ಕಾರ್ಬನ್ ಸಿಂಕ್ ಬೈ 2030. ಅಂದರೆ ನಾವು 2030 ಒಳಗಾಗಿ ನಾವು ಇಷ್ಟು ಕಾರ್ಬನ್ ಸಿಂಕ್ ಅಚೀವ್ ಮಾಡ್ಬೇಕಂತ ಟಾರ್ಗೆಟ್ ಕೊಟ್ಟದ್ದು. ನಾವು ಆ ಟಾರ್ಗೆಟಿಂದ ಭಾಳ ನಿಯರ್ ಇದ್ದೇವೆ, ಅಚೀವ್ ಇನ್ನೂ ಮಾಡಿಲ್ಲ, ಬಟ್ ಮಾಡ್ತೇವೆ ಡೆಫಿನೆಟ್ಲಿ, ಬಿಕಾಸ್ ಇಟ್ ಈಸ್ ಸ್ಟಿಲ್ ಇನ್ 2024, ಇನ್ನು 2030 ಅದು. ಓಕೆ, ಈಗ ನೆಕ್ಸ್ಟ್ ನಿಮಗೆ ಕಾರ್ಬನ್ ಸಿಂಕ್ ಅಂದರೆ ಏನು ಗೊತ್ತಾಗಬೇಕು ನಿಮಗೆ. ಕಾರ್ಬನ್ ಸಿಂಕ್ ಅಂತಂದರೆ ಏನು? ಕಾರ್ಬನ್ ಸಿಂಕ್ ಅಂದ್ರೆ ನೋಡಿರಿ, ಇಟ್ ಈಸ್ ಅ ನ್ಯಾಚುರಲ್ ಆರ್ ಆರ್ಟಿಫಿಷಿಯಲ್ ಪ್ರಾಸೆಸ್ ದಟ್ ಅಬ್ಸಾರ್ಬ್ಸ್ ಮೋರ್ ಕಾರ್ಬನ್ ಫ್ರಮ್ ಅಟ್ಮಾಸ್ಫಿಯರ್ ದೆನ್ ಇಟ್ ಎಮಿಟ್ಸ್. ಅಪ್ಪ ಅಂತಂದ್ರೆ ಒಂದು ಏರಿಯಾ ಅದ ಅಥವಾ ಒಂದು ನಮ್ಮ ಇಂಡಿಯಾನೇ ಅದ ಅಂತ ತಿಳ್ಕೊ, ನಮ್ಮ ಇಂಡಿಯಾ ಅದಲ್ಲ, ಅದ್ರಾಗ ನಾವು ಹೆಚ್ಚು
ಎಷ್ಟು ಕಾರ್ಬನ್ ಪ್ರೊಡ್ಯೂಸ್ ಮಾಡ್ತೇವೆ ನೋಡು ಮತ್ತು ಎಷ್ಟು ಎಮಿಟ್ ಮಾಡ್ತೇವೆ ಅದ್ರ ಮ್ಯಾಗ ಇದು ಕಾರ್ಬನ್ ಸಿಂಕ್ ಅಂದ್ರೆ ನಾವು ಏನು ಮಾಡ್ತೇವೆ ಎಮಿಟ್ ಮಾಡೋಕ್ಕಿಂತಲೂ ಪ್ರೊಡ್ಯೂಸ್ ಹೆಚ್ಚಿಗೆ ಮಾಡ್ತೇವೆ ನಾವು ಎಷ್ಟುಪ್ಪ ಅಂತಂದ್ರೆ 2.29 ಬಿಲಿಯನ್ ಟನ್ಸ್ 2005 ಬೇಸ್ ಇಯರ್ಗೆ ಕಂಪೇರ್ ಮಾಡಿದ್ರೆ. ಸೊ ಇದು ಮಾಡೋದ್ರಲ್ಲಿಂತ ಏನಾಗ್ತದಪ್ಪ ಅಂತಂದ್ರೆ ನಾವು ಗ್ರೀನ್ ಹೌಸ್ ಎಫೆಕ್ಟ್ ಎಮಿಷನ್ಸ್ ಏನಿರ್ತಾವಲ್ಲ ಅದಕ್ಕೆ ನಾವು ಟ್ಯಾಕಲ್ ಮಾಡ್ಬೋದು, ಅಂದರೆ ಗ್ಲೋಬಲ್ ವಾರ್ಮಿಂಗ್ ಏನು ಮಾಡ್ಬೋದು ಸ್ಲೋ ಡೌನ್ ಮಾಡ್ಬೋದು ನಾವು. ನೆಕ್ಸ್ಟ್ ಇನ್ನೊಂದು ಹೆಚ್ಚಿಗೆ ಕಾರ್ಬನ್ ಸ್ಟಾಕ್ ಯಾವ ಸ್ಟೇಟ್ಸ್ನಾಗದ ಅಂತಂದ್ರೆ ಅರುಣಾಚಲ್ ಪ್ರದೇಶ್. ಸೊ ದಿಸ್ ಈಸ್ ರಿಲೇಟೆಡ್ ಟು ಇಂಡಿಯಾ. ಈಗ ನಾವು ಕರ್ನಾಟಕದಾಗ ಭೀ ನೋಡಬೇಕಲ್ಲ, ಕರ್ನಾಟಕದಾಗ ಯಾವ ಡಿಸ್ಟಿಕ್ಸ್ನಾಗ ಹೆಚ್ಚಿಗೆ ಆಗ್ಯದ ಯಾವ ಡಿಸ್ಟಿಕ್ಸ್ನಾಗ ಕಡಿಮೆ ಆಗ್ಯದ ಅವೆಲ್ಲ ನೋಡ್ಬೇಕು. ಸೊ ಇದು ಕರ್ನಾಟಕದ ರಿಲೇಟೆಡ್. ಸೊ ಇದೆಲ್ಲ ರಿಪೋರ್ಟ್ ಅಲ್ಲಿಂದೇ ತೊಗೊಂಡಿದ್ದದ. ಸೊ ಇದೆಲ್ಲ ರಿಪೋರ್ಟ್ ನೋಡೇ ಇದು ರೆಡಿ ಮಾಡಿರೋದು. ಯಾವುದು ಕರ್ನಾಟಕ. ನಿಮಗೆ ಕರ್ನಾಟಕದ ಗೊತ್ತಿರ್ಬೇಕು. ಕರ್ನಾಟಕದಾಗ ಏನು ಕೊಟ್ರಪ್ಪ ಅಂತಂದ್ರೆ ಟೋಟಲ್ ಫಾರೆಸ್ಟ್ ಎಷ್ಟು 20.47%. ಒಂದು ನೆನ್ಪಿಟ್ಕೋರಿ ನಮ್ಮ ಟೋಟಲ್ ಎಷ್ಟದಪ್ಪ ಅಂತಂದ್ರೆ ಇಂಡಿಯಾದಾಗ ಎಷ್ಟದ ನಿಮಗೆ ಇಂಡಿಯಾದಾಗ 25 ಎಷ್ಟಿದೆ 25.17 ಎಷ್ಟು 25.17 ಇಂಡಿಯಾನಾಗದ. ಬಟ್ ನಮ್ಮ ಕರ್ನಾಟಕದಾಗ 20.47 ಅದ. ಅಂದ್ರೆ ನಾವು ಕರ್ನಾಟಕ ಓವರಾಲ್ ನೋಡಿದ್ರಿ ಫಾರೆಸ್ಟ್ ಕವರಪ್ಪ ಅಂತಂದ್ರೆ ಇಂಡಿಯಾದ ಕರ್ನಾಟಕದ ಫಾರೆಸ್ಟ್ ಏರಿಯಾ ಏನದ ಕಂಪೇರ್ ಮೇಡಮ್ ಇಂಡಿಯಾಗೆ ಮತ್ತು ಕರ್ನಾಟಕದ ಏನದ ಕಡಿಮೆ ಅದ. ಕರ್ನಾಟಕದ ಏನದ ಕಡಿಮೆ ಅದ ಏನು ಫಾರೆಸ್ಟ್ ಏರಿಯಾ ಬ್ಯಾನ್ ಕಂಪೇರ್ ಟು ಇಂಡಿಯಾ. ಫಾರೆಸ್ಟ್ ಏರಿಯಾ ಕೂಡ ಕಡಿಮೆ ಅದ ಮತ್ತು ಪರ್ಸಂಟೇಜ್ ಆಫ್ ಇನ್ಕ್ರೀಸ್ ಕೂಡ ಏನದನಪ್ಪ ಅಂತಂದ್ರೆ ಕಡಿಮೆ ಅದ ಕರ್ನಾಟಕದ ಇಂಡಿಯಾ ಕಂಪೇರ್ ಮಾಡಿದ್ರೆ. ಓವರಾಲ್ ನಂಬಲ್ಲಿ 0.55% ಇನ್ಕ್ರೀಸ್ ಆಗ್ಯದ, ಬಟ್ ಕರ್ನಾಟಕದು 0.28% ಇನ್ಕ್ರೀಸ್ ಆಗ್ಯದ. ಸೊ ಇದ್ರಾಗ ಕ್ಲಾಸಿಫಿಕೇಷನ್ ಕೊಟ್ಟಾರ ನೋಡಿರಿ VDF MDF OF ಅಂದು. VDF ಅಪ್ಪ ಅಂತಂದ್ರೆ ವೆರಿ ಡೆನ್ಸ್ ಫಾರೆಸ್ಟ್, ಮೀಡಿಯಮ್ ಡೆನ್ಸ್ ಫಾರೆಸ್ಟ್, ಓಪನ್ ಫಾರೆಸ್ಟ್. ಯಾವ ಥರ ಕಾಣ್ತದೆ ನೋಡಿರಿ ಇಲ್ಲಿ ಕೊಟ್ಟಾರ ನೋಡಿರಿ. ವೆರಿ ಡೆನ್ಸ್ ಫಾರೆಸ್ಟ್ ಅಂದ್ರೆ ಇದು ಹೇಳಿಲ್ಲ ನಿಮ್ಗೆ ಟ್ರೀ ಕೆನೋಪಿ ಕಾನ್ಸೆಪ್ಟ್. ಅದು ಕೆನೋಪಿ ಡೆನ್ಸಿಟಿ 70%ಗಿಂತ ಹೆಚ್ಚಿಗಿತ್ತಪ್ಪ ಅಂತಂದ್ರೆ ವೆರಿ ಡೆನ್ಸ್ ಫಾರೆಸ್ಟ್. ಮಾಡರೇಟ್ಲಿ ಡೆನ್ಸ್ ಫಾರೆಸ್ಟ್ ಅಪ್ಪ ಅಂದ್ರೆ 40 to 70% ಟ್ರೀ ಕೆನೋಪಿ ಇರೋದು. ನೆಕ್ಸ್ಟ್ ಓಪನ್ ಫಾರೆಸ್ಟ್ ಅಪ್ಪ ಅಂತಂದರೆ 10 to 40% ಟ್ರೀ ಕೆನೋಪಿ ಇರ್ತದೆ. ಸ್ಕ್ರಬ್ ಅಪ್ಪ ಅಂತಂದ್ರೆ ಲೆಸ್ ದೆನ್ 10% ಆಫ್ ದ ಟ್ರೀ ಕೆನೋಪಿ. ಗಾಟ್ ಇಟ್. ನೆಕ್ಸ್ಟ್ ಇದು ನಾನ್ ಫಾರೆಸ್ಟ್ ಅಪ್ಪ ಅಂತಂದ್ರೆ ಏನು ಲ್ಯಾಂಡ್ಸ್ ದಟ್ ಡು ನಾಟ್ ಫಾಲ್ ಇನ್ ಟು ಎನಿ ಆಫ್ ದಿಸ್ ಅಬೋವ್ ಕ್ಯಾಟಗರಿ. ಇಟ್ ಇನ್ಕ್ಲೂಡ್ಸ್ ಏರಿಯಾಸ್ ಸಚ್ ಆಸ್ ಕ್ರಾಪ್ಲ್ಯಾಂಡ್, ಸೆಟಲ್ಮೆಂಟ್, ವಾಟರ್ ಬಾಡೀಸ್, ಗ್ರಾಸ್ಲ್ಯಾಂಡ್, ಸ್ನೋ ಕ್ಲಾಡ್ ಏರಿಯಾಸ್, ಡೆಸರ್ಟ್ಸ್. ಇವೆಲ್ಲ ಇದ್ರೆ ಬರ್ತಾವೆ ನಾನ್ ಫಾರೆಸ್ಟ್ ಏರಿಯಾನ ಬರ್ತಾವೆ. ಸೊ ನಿಮಗೆ ಫಾರೆಸ್ಟ್ ಕವರ್ ನೋಡಬೇಕು. ಟೋಟಲ್ ನಮ್ಮ ಕರ್ನಾಟಕದ 20.47 ಅದ. 2021ನಾಗ ನಮ್ಮದು 20.19 ಇತ್ತು. ಇದು ನೆನಪಿಡ್ರಿ 20.47 ಟೋಟಲ್ ಎಷ್ಟಾಗ್ಯದ ಇನ್ಕ್ರೀಸ್ ಬೈ 0.28. ನೆಕ್ಸ್ಟ್ ಹೆಚ್ಚಿಗೆ ನಮ್ಮದು ಓವರಾಲ್ ಬಗ್ಗೆ ಮಾತಾಡೋಣ. ಓವರಾಲ್ ಬ್ರಾಡರ್ ವ್ಯೂ. ಕರ್ನಾಟಕನಾಗ ಹೆಚ್ಚಿಗೆ ಯಾವ ಜಿಲ್ಲೆನಾಗ ಹೆಚ್ಚು ಅರಣ್ಯ ಕಂಡು ಬರ್ತದೆ, ಎಲ್ಲಿ ಕಡಿಮೆ ಕಂಡು ಬರ್ತದೆ. ಅತಿ ಹೆಚ್ಚಿಗೆ ಕಂಡು ಬರ್ತದೆ ನಮಗೆ ಉತ್ತರ ಕನ್ನಡದಾಗ, ಅದಾದಮೇಲೆ ಶಿವಮೊಗ್ಗ, ಅದಾದಮೇಲೆ ಚಿಕ್ಕಮಂಗ್ಳೂರು, ಅದಾದಮೇಲೆ ದಕ್ಷಿಣ ಕನ್ನಡ, ಅದಾದಮೇಲೆ ಕೊಡಗು. ಇವೆಲ್ಲ ನಿಮಗೆ MCQನಾಗ ಕೊಡ್ತಾನೆ. ಏನಪ್ಪ ಅಂತಂದ್ರೆ ಇನ್ಕ್ರೀಸ್ದಾಗರೆ ಆರ್ಡರ್ದಾಗ ಮಾಡಿರಿ ಇಲ್ಲ ಅಥವಾ ಡಿಕ್ರೀಸಿಂಗ್ ಆರ್ಡರ್ದಾಗ ಮಾಡಿರಿ ಅಂತ ಕೊಡ್ತಾನೆ. ಏನು ಉತ್ತರ ಕನ್ನಡ, ಶಿವಮೊಗ್ಗ, ಆಮೇಲೆ ಚಿಕ್ಕಮಂಗ್ಳೂರು, ಆಮೇಲೆ ದಕ್ಷಿಣ ಕನ್ನಡ, ಆಮೇಲೆ ಕೊಡಗು. ನೀವು ಕೊಡಗುನೇ ಫಸ್ಟ್ ಹಾಕ್ಲಿಕ್ಕೆ ಹೋಗ್ಬಾರ್ದು, ಇದು ಜನರಲಿ ಕನ್ಫ್ಯೂಸ್ ಮಾಡ್ಕೋತಾರೆ. ಉತ್ತರ ಕನ್ನಡ ಆದ್ಮೇಲೆ ಶಿವಮೊಗ್ಗ, ಈ ಫಸ್ಟ್ 3 ಇಯರೇ ನೆನಪಿರ್ಬೇಕು ನಿಮಗೆ. ಸೊ ಅತಿ ಕಡಿಮೆಪ್ಪ ಅಂತಂದ್ರೆ ವಿಜಯಪುರ, ಆಮೇಲೆ ಕೊಪ್ಪಳ, ಆಮೇಲೆ ರಾಯಚೂರು. ಈಗ ನೆಕ್ಸ್ಟ್ ಜಿಯೋಗ್ರಾಫಿಕಲ್ ಏರಿಯಾದಾಗ ಕನ್ಸಿಡರ್ ಮಾಡಿದೆವಪ್ಪ ಅಂತಂದ್ರೆ ಅತಿ ಹೆಚ್ಚು ಕಂಡು ಬರೋದು ಉತ್ತರ ಕನ್ನಡ, ಅದಾದಮೇಲೆ ಕೊಡಗು, ಅದಾದಮೇಲೆ ದಕ್ಷಿಣ ಕನ್ನಡ. ಅತಿ ಕಡಿಮೆ ಅಂತಂದರೆ ವಿಜಯಪುರ, ಆಮೇಲೆ ರಾಯಚೂರು, ಆಮೇಲೆ ಕೊಪ್ಪಳ. ನೆಕ್ಸ್ಟ್ ಫಾರೆಸ್ಟ್ ಕವರ್ ಎಲ್ಲಿ ಇನ್ಕ್ರೀಸ್ ಆಗ್ಯದ ನಮ್ಮದು ಕರ್ನಾಟಕದಾಗಪ್ಪ ಅಂತಂದರೆ ಹೆಚ್ಚಿಗೆ ಇನ್ಕ್ರೀಸ್ ಆಗಿರೋದು ಚಿಕ್ಕಮಂಗ್ಳೂರು, ಅದಾದಮೇಲೆ ಚಾಮರಾಜನಗರ, ಅದಾದಮೇಲೆ ಥರ್ಡ್ ಈಸ್ ತುಮಕೂರು. ನೆಕ್ಸ್ಟ್ ಫಾರೆಸ್ಟ್ ಕವರ್ ಡಿಕ್ರೀಸ್ ಎಲ್ಲಾಗ್ಯದಪ್ಪ ಅಂತಂದ್ರೆ ಬೆಂಗಳೂರು ಗ್ರಾಮಾಂತರ. ಯಾಕಂದ್ರೆ ಗೊತ್ತು ಮಾಡರ್ನೈಸೇಷನ್ ಅಲ್ಲತ್ತದ, ಎಲ್ಲ ಬಿಲ್ಡಿಂಗ್ ಇರ್ಲತ್ತವ, ಅದಕ್ಕೆ ಬೆಂಗಳೂರು ಗ್ರಾಮಾಂತರ ಕಡಿಮೆ, ಅದಾದಮೇಲೆ ಉಡುಪಿ, ಅದಾದಮೇಲೆ ಬಳ್ಳಾರಿ. ನೆಕ್ಸ್ಟ್ ಟೋಟಲ್ ಮ್ಯಾಂಗ್ರೂವ್ ಕವರ್ ಏನಾಗಿದೆ ನಂಬಲ್ಲಪ್ಪ ಅಂತಂದ್ರೆ ಇನ್ಕ್ರೀಸ್ ಆಗಿದೆ. ಎಷ್ಟು ಪರ್ಸೆಂಟ್ 2.54%. 11.66 ಇದ್ದಿದ್ದು ಎಷ್ಟಾಗ್ಯದ 14.20 ಆಗ್ಯದ.
ಈ ಇನ್ಕ್ರೀಸ್ದಾಗ ಹೈಯೆಸ್ಟ್ ಪರ್ಸೆಂಟೇಜ್ ಆಫ್ ಇನ್ಕ್ರೀಸ್ ಎಲ್ಲಾಗ್ಯದಪ್ಪ ಅಂತಂದ್ರೆ ಉಡುಪಿನಾಗ ಆಗಿದೆ. ಎಷ್ಟು 1.67 ಇನ್ಕ್ರೀಸ್ ಆಗ್ಯದ ಉಡುಪಿನಾಗ. ಸೊ ಓವರಾಲ್ ಆಗಿ ನೋಡಬೇಕಪ್ಪ ಅಂತಂದ್ರೆ ನಮ್ಮಲ್ಲಿ ಕರ್ನಾಟಕದಾಗ ಹೆಚ್ಚಿಗೆ ಮ್ಯಾಂಗ್ರೂವ್ಸ್ ಎಲ್ಲಿ ಕಂಡು ಬರ್ತಾವೆ ಯಾವ ಡಿಸ್ಟಿಕ್ನಾಗಪ್ಪ ಅಂತಂದ್ರೆ ಉತ್ತರ ಕನ್ನಡದಾಗ, ಅದಾದಮೇಲೆ ಉಡುಪಿ, ಅದಾದಮೇಲೆ ದಕ್ಷಿಣ ಕನ್ನಡ. ನೆಕ್ಸ್ಟ್ ಅಗ್ರೋ ಫಾರೆಸ್ಟ್ರಿ ಕೂಡ ನಮ್ಮದು ಓವರಾಲ್ ಇಂಡಿಯಾದಾಗ ಸೆಕೆಂಡ್ ಪೊಸಿಷನ್ದಾಗಿದ್ದೆವು. ಫಸ್ಟ್ ಈಸ್ ಮಹಾರಾಷ್ಟ್ರ, ಸೆಕೆಂಡ್ ಈಸ್ ಕರ್ನಾಟಕ. ನೆಕ್ಸ್ಟ್ ವರ್ಲ್ಡ್ ರಿಲೇಟೆಡ್ ನೋಡ್ಬೇಕು. ನೆಕ್ಸ್ಟ್ ಏನು ಟಾಪ್ 10 ಕಂಟ್ರೀಸ್ ವಿತ್ ನೆಟ್ ಪಾಸಿಟಿವ್ ಗೇನ್ ಇನ್ ಫಾರೆಸ್ಟ್ ಏರಿಯಾ. ಅಂದ್ರೆ ನೆಟ್ ಪಾಸಿಟಿವ್ ಗೇನ್ ಎಲ್ಲಿ ಹೆಚ್ಚಿಗೆ ಆಗಿದಪ್ಪ ಅಂದ್ರೆ ನಮ್ಮ ಇಂಡಿಯಾ ಥರ್ಡ್ ಪೊಸಿಷನ್ ಆಗದ. ಹೆಚ್ಚಿಗೆ ಗೇನ್ ಮಾಡಿದ ಯಾವುದು? ಚೈನಾ, ಅದಾದಮೇಲೆ ಆಸ್ಟ್ರೇಲಿಯಾ, ಅದಾದಮೇಲೆ ಇಂಡಿಯಾ. ನೆಕ್ಸ್ಟ್ ಇದೇನಾಯಿತು ಓವರಾಲ್ ಇನ್ಕ್ರೀಸ್ ಎಷ್ಟಾಗಿದೆ ಅಂತಂದಂಗೆ. ಇದು ನಮ್ಮಲ್ಲಿ ಹೆಚ್ಚಿಗೆ ಯಾವ ಕಂಟ್ರಿನ ವರ್ಲ್ಡ್ನಾಗ ಯಾವ ಕಂಟ್ರಿನಾಗ ಹೆಚ್ಚಿಗೆ ಫಾರೆಸ್ಟ್ ಏರಿಯಾ ಅದ ಅಂದಂಗೆ. ಫಸ್ಟ್ ರಷ್ಯಾ, ಬ್ರೆಜಿಲ್ ಕನ್ಫ್ಯೂಸ್ ಆಗಬೇಡ್ರಿ. ಅಮೆಝಾನ್ ರೈನ್ ಫಾರೆಸ್ಟ್ ಇದೆ ಬ್ರೆಜಿಲ್ನಾಗ, ಬಟ್ ರಷ್ಯಾದ ಏರಿಯಾ ನೋಡ್ರಿ, ಏರಿಯಾ ಭಾಳ ದೊಡ್ಡದ. ಅದಕ್ಕೆ ಹೆಚ್ಚಿಗೆ ಫಾರೆಸ್ಟ್ ಏರಿಯಾ ಯಾರು ಬಲ್ಲದ ಅಂತಂದ್ರೆ ರಷ್ಯಾ ಬಲ್ಲದ. ರಷ್ಯಾ ಆದಮೇಲೆ ಬ್ರೆಜಿಲ್, ಅದಾದಮೇಲೆ ಕೆನಡಾ. ಇಂಡಿಯಾ ಸ್ಟ್ಯಾಂಡ್ಸ್ ಅಟ್ 10th ಪೊಸಿಷನ್. ನೆಕ್ಸ್ಟ್ ಟಾಪ್ ಫಾರೆಸ್ಟ್ ಕವರ್ ಕಾಂಟಿನೆಂಟ್ಸ್ ಯಾವಪ್ಪ ಅಂದ್ರೆ ಫಸ್ಟ್ ಯುರೋಪ್, ಸೌತ್ ಅಮೇರಿಕಾ, ನಾರ್ತ್ ಅಮೇರಿಕಾ, ಆಫ್ರಿಕಾ, ಏಷ್ಯಾ, ಆಮೇಲೆ ಓಷಿಯಾನಿಯಾ ಏನದ 5th ಪೊಸಿಷನ್ನಾಗ ಅದ. ಸೊ ಇದೇನಾಯಿತು ನಿಮ್ಗೆ ರಿಪೋರ್ಟ್ ಬಗ್ಗೆ ಅರಣ್ಯ ವರದಿ ಗೊತ್ತಾಯ್ತು ನಿಮಗೆ. ಸೊ ಈಗ ನೆಕ್ಸ್ಟ್ ಏನು ಮಾಡಮಪ್ಪ ಅಂತಂದ್ರೆ ಸ್ವಲ್ಪ ಜಿಯೋಗ್ರಫಿ ಟಾಪಿಕ್ಸ್ ಕೂಡ ಕವರ್ ಮಾಡ್ತೀನಿ. ಯಾವಾಗ? ನೆಕ್ಸ್ಟ್ ಕ್ಲಾಸ್ ಆನ್ವರ್ಡ್ಸ್. ಯಾವುದು? ಕರ್ನಾಟಕ ಜಿಯೋಗ್ರಫಿ. ಓಕೆ, ಬಿ ರೆಡಿ. ಚಂದ ಮ್ಯಾಪ್ ಅದೆಲ್ಲ ಮಾಡಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಕರ್ನಾಟಕ ಜಿಯೋಗ್ರಫಿ ಮ್ಯಾಪ್ಲಿಂತ ಜಿಯೋಗ್ರಫಿ ಕಲ್ತರೆ ನಿಮಗದು ಕಲ್ತಂಗೆ ಆಗ್ತದೆ. ಓಕೆ, ಥ್ಯಾಂಕ್ ಯು ಆಲ್.